ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತೊಂದು ಹಪ್ಪಳ ಮಾಡ್ತೀನಿ ರೀ. ಆ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಕುಕ್ಕರ್ ಇಡ್ತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ನಾ ಈ ಕುಕ್ಕರಿಗೆ ನೀರು ಹಾಕೋತೀನಿ ರೀ. ನೀವು ದಪ್ಪ ತಳದ ಪಾತ್ರೆ ಯಾವುದಾದ್ರೂ ಇಟ್ಕೋಬೋದು ರೀ. ನಾನು ಕುಕ್ಕರ್ ದಪ್ಪ ತಳ ಇರ್ತದೆ ಅಂತೇಳಿ ಕುಕ್ಕರ್ ಇಟ್ಕೊಳಕತ್ತೀನಿ ರೀ. ಈಗ ಇದಕ್ಕೆ 8 ಕಪ್ ನೀರು ಹಾಕೋತೀನಿ ರೀ. ನಾನು ಕುಕ್ಕರ್ಗೆ ಈ ಕಪ್ಲೆ 8 ಕಪ್ ನೀರು ಹಾಕೋತೀನಿ ರೀ. 1 2 3 4 5 6 7 8 ಕಪ್ ನೀರು ಹಾಕಿನ್ರಿ. ಇವು ನೀರು ಕಾಯಿಲ್ರಿ ಸ್ವಲ್ಪ. ಈಗ ನೋಡ್ರಿ ನೀರು ಕುದಿಯಾಕತೈತಿ. ನಾ ರುಚಿಗೆ ತಕ್ಕ ಉಪ್ಪು ಹಾಕೋತೀನಿ ನೋಡ್ರಿ. ಇದು ಹಪ್ಪಳ ಖಾರ ರೀ. ನಾ ಎಲ್ಲ ಹಪ್ಪಳಗಳಿಗೂ ಹಾಕಿದ್ದೀನಲ್ರಿ, ಇದು ಹಪ್ಪಳ ಖಾರ ಹಾಕೊಳಕತ್ತೀನಿ ರೀ. ನಾ ಈ ಹಪ್ಪಳ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾ ಈಗ ಹಪ್ಪಳ ಖಾರ ಉಪ್ಪು ಮಾತ್ರ ಹಾಕಿನ್ರಿ ನೀರಿಗೆ. ಇನ್ನೊಂದು ಸಾಬೂದಾನಿ ಒಂದು 3-4 ಅವರ್ ನೆನಾಕಿಟ್ಟಿದ್ದೆ ರೀ. ಇವು ನೆಂದವ್ರಿ. ನೀವು ನೆನೆಸಿದಷ್ಟು ಒಳ್ಳೇದು ನೋಡ್ರಿ. ಹಿಂಗೆ ಹಿಟ್ಟು ಆಗ್ಬೇಕು, ಹಿಚ್ಕಿದ್ರೆ ಹಿಟ್ಟು ಆಗ್ಬೇಕು ರೀ. ಅಲ್ಲಿವರೆಗೆ ನೆನೆಸ್ಕೋಬೇಕ್ರಿ ನೀವು. ಅಂದ್ರೆ ಒಂದು 3-4 ಅವರ್ ನೆನೆಸಿಟ್ರೆ ಇದು ಹಿಟ್ಟಿಟ್ಟು ಆಗ್ತೈತೆ ರೀ. ನಾನು 1 ಕಪ್ ಸಾಬೂದಾನಿಗೆ 8 ಕಪ್ ನೀರು ಹಾಕಿನಿ ರೀ. ಈಗ ಸಾಬೂದಾನಿ ನೆನೆಸಿಟ್ಟಿದ್ದೆ, ಇವು ಹಾಕೋತೀನಿ ನೋಡ್ರಿ. ಇವು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ. ಇವು ಸಾಬೂದಾನಿ ಕುದಿಲ್ರಿ. ಇವು ಕುದಿತಾ ಇರಲಿ, ನಾವು ಇದಕ್ಕೆ ಆಲೂಗಡ್ಡೆ ತುರ್ಕೊಳ್ಳೋಣ ರೀ. ಈಗ ಇದನ್ನ ಆಲೂಗಡ್ಡೆದು ಮೇಲಿನ ಸಿಪ್ಪೆ ತಕ್ಕೋತೀನಿ ನೋಡ್ರಿ. ನಾನು ಮೀಡಿಯಮ್ ಸೈಜದ್ದು 2 ಆಲೂಗಡ್ಡೆ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು. ನಾವು 1 ಕಪ್ ಸಾಬೂದಾನಿಗೆ 2 ಆಲೂಗಡ್ಡೆ ತೊಗೊಂಡಿನಿ ರೀ. ನಾನು ಸುಮಾರು ನಮ್ನಿ ಹಪ್ಪಳಗಳು ಮಾಡೀನಿ ರೀ. ಇದೊಂದು ನಮ್ನಿ ಇರಲಿ ಅಂತ ಹೇಳಿ ಮಾಡಾಕತ್ತೀನಿ. ಸಾಬೂದಾನಿ ಹಪ್ಪಳನೇ 3-4 ನಮ್ನಿ ಮಾಡಿ ತೋರಿಸಿದ್ದೀನಿ ನಿಮ್ಗೆ. ನೀವು ನೋಡಿರ್ಬೇಕು, ನಿಮಗೂ ಗೊತ್ತಿರಬೇಕು. ನೀವು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ಎಲ್ಲ ಮಸ್ತಾಗೆ ಬರ್ತಾವ್ರಿ ಎಲ್ಲ ಹಪ್ಪಳಗಳು. ನಾ ಎಲ್ಲ ಸಿಪ್ಪೆ ತಕ್ಕೊಂಡಿ ನೋಡ್ರಿ. 2 ಆಲೂಗಡ್ಡೆದು ಸಿಪ್ಪೆ ತಕ್ಕೊಂಡೇನಿ ರೀ. ಈಗ ಇದು ತುರಿತೀನಿ ರೀ. ಈಗ ನಾನು ತುರಿ ಮಣಿಲೇ ತುರ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ 2 ಆಲೂಗಡ್ಡೆ ತುರ್ಕೋತೀನಿ ರೀ. ನಾ 2 ಆಲೂಗಡ್ಡೆ ತುರ್ಕೊಂಡಿನಿ. ಇಷ್ಟ ಆಗೈತೆ ನೋಡ್ರಿ. ನಾ ಆಲೂಗಡ್ಡೆ ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ಇದು ಹಸಿ ಆಲೂಗಡ್ಡೆ ತುರಿದಿದ್ದೀನಲ್ರಿ, ಇದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ನೀರು ಹಾಕಿ 1-2 ಸತಿ ಚಲೋ ಹೊತ್ನಾಗೆ ತೊಳೀನಿ ರೀ. ಇಲ್ಲಾಂದ್ರೆ ಕಪ್ ಆಗ್ತೈತೆ ರೀ ಇದು. ಇದನ್ನ ಒಳಗಿನ ಸ್ಟಾರ್ಚ್ ಎಲ್ಲ ಬಿಡ್ಬೇಕಲ್ರಿ. ಹಾಗಾಗಿ ಇದ್ರೊಳಗೆ ನೀರು ಹಾಕಿ ತೊಳೀನಿ ರೀ 1-2 ಸಲ. ಆಲೂಗಡ್ಡೆನ ನೀರಾಗಿನ ತಕ್ಕೋತೀನಿ ನೋಡ್ರಿ. ಹಿಂಗೆ 1-2 ಸಲ ತೊಳಿಬೇಕ್ರಿ. ಅಂದ್ರೆ ಅದ್ರೊಳಗಿನ ಸ್ಟಾರ್ಚ್ ಎಲ್ಲ ಹೋಗ್ತೈತ್ರಿ. ಆವಾಗ ಆಲೂಗಡ್ಡೆನೂ ಕಪ್ಪಾಗಲ್ರಿ. ಈಗ ನೋಡ್ರಿ 1-2-3 ನಿಮಿಷ ಕುದಿಸಿನಿ ರೀ. ಹಿಂಗಾಗೈತೆ ನೋಡ್ರಿ. ಈಗ ಇದು ಮುಕ್ಕಾಲು ಭಾಗ ಬೆಂದೈತ್ರಿ. ಈಗ ನಾವು ಆಲೂಗಡ್ಡೆನ ತುರಿದಿಟ್ಟಿವಲ್ರಿ, ಇದು ಹಾಕೊಳ್ಳೋಣ ರೀ. ಇದು ಹಸಿ ಆಲೂಗಡ್ಡೆ ರೀ. ಇದೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ರೀ. ನೀವು ಬರೀ ಆಲೂಗಡ್ಡೆದಾದ್ರೂ ಮಾಡ್ಬೋದು, ಇಲ್ಲ ಸಾಬೂದಾನಿ ಆಲೂಗಡ್ಡೆ 2 ಮಿಕ್ಸ್ ಮಾಡಿ ಆದರೂ ಮಾಡ್ಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೀವು ಹಂಗೆ ಮಾಡ್ಕೋಬೋದು. ನಾನು ಸುಮಾರು ನಮ್ನೆ ಹಪ್ಪಳಗಳು ಮಾಡಿ ತೋರಿಸಿನಿ ರೀ. ಸಾಬೂದಾನಿನೂ 2-3 ನಮ್ನಿ ಮಾಡಿ ತೋರಿಸಿನಿ. ಹೋದ ಎಪಿಸೋಡಲ್ಲಿ ಮಾಡಿ ತೋರಿಸಿನಿ. ಹೋದ ವರ್ಷ ನಾನು ಆಲೂಗಡ್ಡೆ ಹಪ್ಪಳನೂ ಮಾಡಿ ತೋರಿಸಿನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಎಲ್ಲ ಮಸ್ತಾಗೇ ಬರ್ತಾವ್ರಿ. ಈಗ ನಾನು ಆಲೂಗಡ್ಡೆ ಸಾಬೂದಾನಿ 2 ಮಿಕ್ಸ್ ಮಾಡಿ ಮಾಡಾಕತ್ತೀನಿ ರೀ. ಈಗ ಇದು ನೋಡ್ರಿ ರೆಡಿ ಆಗಕ್ಕೆ ಬಂದೈತಿ ನೋಡ್ರಿ. ಈ ರೀತಿ ಆಗ್ಬೇಕ್ರಿ. ಇದು ಈ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತ್ರಿ. ನೀವು ಇದು ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕೋಬೋದು, ಇಲ್ಲ ಕಾಟನ್ ಬಟ್ಟೆ ಮೇಲಾದರೂ ಹಾಕೋಬೋದು. ನಾನೀಗ ಕಾಟನ್ ಬಟ್ಟೆ ಮೇಲೆ ಹಾಕ್ತೀನಿ ನೋಡ್ರಿ. 1 ಕಪ್ ಸಾಬೂದಾನಿ 1 ಆಲೂಗಡ್ಡೆ ಇತ್ತಂದ್ರೆ ಈ ರೀತಿ ಹಪ್ಪಳ ರೆಡಿ ಆಗ್ತಾವ್ರಿ. ಈ ರೀತಿ ಒಂದು 4-5 ನಮ್ನಿ ಹಪ್ಪಳಗಳು ಸಂಡಿಗೆಗಳು ನೀವು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಿಮ್ಗೆ ಯಾವಾಗ ಬೇಕಾವಾಗ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ನೀವು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಕೊತ್ತಂಬರಿ ಹಾಕೋಬೋದು, ಎಳ್ಳು ಹಾಕೋಬೋದು. ನಿಮ್ಗೆ ಏನು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು. ಜೀರಿಗೆ ಹಾಕೋಬೋದು, ಅಜ್ವೇನ್ ಹಾಕೋಬೋದು. ನಾನು ಏನೂ ಹಾಕ್ತಿಲ್ಲ ರೀ. ಬರೀ ಹಪ್ಪಳ ಖಾರ ಉಪ್ಪು ಮಾತ್ರ ಹಾಕೊಂಡೆ ನೋಡ್ರಿ. ನೋಡ್ರಿ ಈಗ ಇದು ರೆಡಿ ಆಗೈತ್ರಿ. ಈಗ ನೆಕ್ಸ್ಟ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ನಾ ಬಿಸಿಲಿಗೆ ಬಂದಿದ್ದೀನಿ. ಈಗ ಬಿಸಿಲಿಗೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಹಾಕಕತ್ತೀನಿ ನೋಡ್ರಿ. ಈಗ ನೋಡ್ರಿ ತಳ್ಳಗಿರ್ತೈತಲ್ಲ ಹಿಟ್ಟು. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಹಾಕೋರಿ. ನಾನು ಚಿಕ್ಕದಾಗಿ ಹಾಕಕತ್ತೀನಿ ನೋಡ್ರಿ. ತಳ್ಳಗೆ ಏನು ಮಾಡಿಲ್ಲ, ಸುಮ್ಮನೆ ಬರೀ ಹಿಂಗೆ ಹಾಕಕತ್ತೀನಿ ನೋಡ್ರಿ. ನೀವು ಬೇಕಾದ್ರೆ ತಳ್ಳಗೂ ಮಾಡ್ಕೋಬೋದು ರೀ. ಭಾಳ ತಳ್ಳಗಾದ್ರೆ ತೆಗಿದು ಕಷ್ಟ ಆಗುತ್ತೆ ರೀ. ಹಾಗಾಗಿ ನಾನು ಸಣ್ಣದೇ ಹಾಕಕತ್ತೀನಿ ನೋಡ್ರಿ. ಈ ಥರ ಬಿಸಿಲಾಗ ಹಾಕಿದ್ರೆ 2 ದಿನದ ಚಲೋ ಹೊತ್ನಾಗ ಒಣಗ್ತಾವ್ರಿ. ನೀವು ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಒಣಗಿರ್ತಾವೆ. ನೀವು ತಕ್ಕೋಬೋದು ರೀ.
ನೋಡಿರಿ ನಾ 1 ಕಪ್ ಸಾಬೂದಾನಿ 2 ಆಲೂಗಡ್ಡೆಯಿಂದ ಮಾಡೀನಿ. ಇಷ್ಟೊಂದು ಹಪ್ಪಳ ಆಗ್ಯಾವ ನೋಡಿರಿ. ಈಗ ನೋಡಿರಿ ನಾ ಇಷ್ಟು ಹಪ್ಪಳ ಹಾಕಿದ್ದೀನಿ. ಇವು 1-2 ದಿವಸ ಒಣಗಬೇಕ್ರಿ. ಚಲೋ ಹೊತ್ತಿನಾಗ ಒಣಗಿಸಿದ್ರೆ ಮಸ್ತಾಗಿ ಬರ್ತಾವ್ರಿ ಹಪ್ಪಳ. ಈಗ ನೋಡಿರಿ ನಾ 1 ಕಪ್ ಸಾಬೂದಾನಿ 2 ಆಲೂಗಡ್ಡೆಯಿಂದ ಹಪ್ಪಳ ಮಾಡೀನಿ. ಇಷ್ಟು ಹಪ್ಪಳ ಆಗ್ಯಾವ ನೋಡಿರಿ. ಇವು ಚಲೋ ಹೊತ್ತಿನಾಗ 2 ದಿವಸ ಒಣಗಿಸಿದ್ದೀನಿ ರೀ ನಾನು. ಹಿಂಗಾಗ್ಯಾವ ನೋಡಿರಿ. ಒಣಗಿ ಈ ರೀತಿ ಆಗ್ಯಾವ ನೋಡಿರಿ. ಇವು ಸೇಪ್ ಇಲ್ಲ ಮತ್ತು ಫೋಲ್ಡ್ ಆಗ್ಯಾವ. ಎಣ್ಣೆಗೆ ಹಾಕಿ ಕರೆದಾಗ ಕರೆಕ್ಟಾಗಿ ಬರ್ತಾವ್ರಿ. ನೋಡಿರಿ ಇಷ್ಟು ಹಪ್ಪಳ ಆಗ್ಯಾವ ನೋಡಿರಿ. ಈ ರೀತಿ ನೀವು ಮಾಡಿಟ್ರೆ ವರ್ಷ ಪೂರ್ತಿ ನಿಮ್ಗೆ ಯಾವಾಗ ಬೇಕು ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ ನೀವು. ಈಗ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಈಗ ನಾನು ಎಣ್ಣೆಯಾಗ ಫ್ರೈ ಮಾಡಿ ತೋರಿಸ್ತೀನಿ ರೀ ಹೆಂಗಾಗ್ಯಾವ ಅಂತೇಳಿ. ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ನೋಡಿರಿ. ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಹಪ್ಪಳ ಬಿಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು, ಎಷ್ಟು ಪಳ್ಳಾಗಿ ಬಂದಾವ ನೋಡಿರಿ. ನೀವು 1 ಕಪ್ ಸಾಬೂದಾನಿ 2 ಆಲೂಗಡ್ಡೆ ಇದ್ರೆ ಈ ರೀತಿ ಹಪ್ಪಳಗಳು ಮಾಡ್ಕೋಬೋದು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ರೀ. ಎಣ್ಣೆ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡ್ರೆ ಅಂದ್ರೆ ಇಷ್ಟು ಮಸ್ತಾಗಿ ಹಪ್ಪಳ ಬರ್ತಾವೆ ನೋಡಿರಿ. ಈಗ ನೋಡಿರಿ ನಾ 1 ಕಪ್ ಸಾಬೂದಾನಿ 2 ಆಲೂಗಡ್ಡೆಯಿಂದ ಮಾಡಿದ ಹಪ್ಪಳ ಇಷ್ಟೊಂದು ಹಪ್ಪಳ ಆಗ್ಯಾವ ನೋಡಿರಿ. ಈಗ ನಾ ಇಷ್ಟು ಕರ್ಕೊಂಡೀನಿ, ಇನ್ನೂ ಅಷ್ಟು ಹಪ್ಪಳ ಉಳ್ದಾವ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ ಹಪ್ಪಳ. ಬಾಯಾಗಿಟ್ರೆ ಕರಗ್ತಾವ ನೋಡಿರಿ. ಎಷ್ಟು ಪಳ್ಳಾಗಿ ಬಂದಾವ ನೋಡಿರಿ. ನೋಡಿರಿ ಹಿಡಿದ್ರೆ ಪುಡಿ 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 ಆಗಿಬಿಡ್ತೈತೆ ರೀ ನೋಡಿರಿ. ಈಗ ನಾ ಒಂದು ತಿಂದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು ಅಂಥೇಳಿ. ವಾವ್ ಸೂಪರಾಗಿ ಬಂದಾವ್ರಿ. ನಾನು ಸಾಬೂದಾನಿ ಹಪ್ಪಳ 3-4 ನಮ್ನಿ ಮಾಡೀನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ನಿಮ್ಮ ಮನೆ ಮಾಡ್ಕೋಬೋದು ರೀ. ನೋಡಿದಲ್ರಿ ವೀಕ್ಷಕರೇ, ಸಾಬೂದಾನಿ ಆಲೂಗಡ್ಡೆಯಿಂದ ಹಪ್ಪಳ ಮಾಡೋದನ್ನು. ಈ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.